6ರಂದು ನಡೆಯಲಿರುವಂತಹ ಚುನಾವಣೆಯಲ್ಲಿ ವಜ್ರ ಗುಂಪಿನ ಅಭ್ಯರ್ಥಿಗಳಾಗಿ ಸ್ಪರ್ಧೆಯನ್ನ ಮಾಡಿರ್ತಕ್ಕಂಥ ಶ್ರೀಯುತ ನಂಜೇಶ್ ಅವರು ಟ್ರೆಜರಿ ಸ್ಥಾನಕ್ಕೆ ಸ್ಪರ್ಧೆಯನ್ನ ಮಾಡಿದ್ದಾರೆ. ಟ್ರೆಜರರ್ ಅವರು ತಮ್ಮ ಮುಂದೆ 2 ನಿಮಿಷಕ್ಕೆ ಜಾಸ್ತಿ ಇಲ್ಲದಂತೆ ತಮ್ಮ ಮಾತುಗಳಿಗೆ ಸೀಮಿತಾಗಿ ತಮ್ಮ ಮಾತುಗಳನ್ನ ಆಡಬೇಕು ಅಂತ ಹೇಳಿ ನಾನು ಮನವಿಯನ್ನ ಮಾಡ್ತೀನಿ ಅವ್ರಿಗೆ. ಸರ್, ಎಲ್ಲರಿಗೂ ನಮಸ್ಕಾರ. ನಾನು ನಂಜೇಶ್ ಅಂತ ಸರ್, ಹೆಲಿಕಾಪ್ಟರ್ ಕ್ಯಾಂಡಿ ಕಂಪನಿ ಮೆಂಬರ್ ಆಗಿ ಕಳೆದ 2 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಕೆಲಸ ನೋಡಿ ಗುಂಪಿನಿಂದ ನನ್ನ ಖಜಾಂಚಿ ಸ್ಥಾನಕ್ಕೆ ಅಭ್ಯರ್ಥಿಯಾಗಿ ಗುಂಪಿನಿಂದ ಸ್ಪರ್ಧೆ ಮಾಡಕ್ಕೆ ಕಣಕ್ಕಿಳಿಸಿರ್ತಾರೆ. ಮೊನ್ನೆ ನನ್ನ ಸ್ನೇಹಿತರು ಇದೇ ಕ್ರೀಡಾಂಗಣದಲ್ಲಿ ಹೇಳ್ತಾ ಇದ್ರು, ನಾನು ಬೈಪಾಟಿ ಎಲೆಕ್ಷನ್ ಮಾಡಿದ್ರಿಂದನೇ ನನ್ನ ಸ್ನೇಹಿತ ಒಬ್ಬ ಈ ಎಲೆಕ್ಷನ್ಗೆ ಚುನಾವಣೆ ಮಾಡಕ್ಕಾಗಿದೆ, ಅದು ನನ್ನ ಸಾಧ್ಯ ಅಂತ. ಇದು ನನ್ನ ಸ್ನೇಹಿತರಿಗೆ ನಾನು ಇದ್ರ ಮುಖಾಂತರ ಹೇಳ್ತೀನಿ, ನಾನು ನೀನ್ ಬೈಪಾಟಿ ಮಾಡಿದ್ಕಲ್ಲಪ್ಪ, ನಾವು ಮನೋಹರ್ ಸರ್ ಗರ್ಡಿನಲ್ಲಿ ಬೆಳೆದಿರೋಂಥ ಕ್ಯಾಂಡಿಡೇಟ್ಗಳು, ಹಂಗಾಗಿ ನಮ್ಗೆ ಎಲ್ಲಾ ಶಕ್ತಿಗಳು ಇದೆ. ನಾವು ಮ್ಯಾನೇಜ್ಮೆಂಟ್ ನಿಮ್ಮನ್ನ ಜೊತೆಲಿ ತಗೊಂಡು ನಾವು ಎಲ್ಲದಕ್ಕೂ ಸಿದ್ಧ ಇದ್ದೀವಿ. ಅದಕ್ಕೋಸ್ಕರ ನಮ್ಮ ಗುಂಪಿಂದ ನನ್ನ ಟ್ರೆಜರ್ ಕ್ಯಾಂಡಿಡೇಟ್ ಕಣಕ್ಕಿಳಿಸಿದ್ದಾರೆ. ಸ್ನೇಹಿತರೆ, ನಮ್ಗೆ ಎಲ್ಲರ ಮುಂದೆ ಕೂಡ ಒಬ್ಬೊಬ್ಬರ ಮುಂದೆ ಒಂದೊಂದ್ ತರ ಮಾತಾಡಕ್ ಸಿಹಿಯಾಗಿ ಮಾತಾಡಕ್ ಬರಲ್ಲ. ಅದು ನೀವು ಚೆನ್ನಾಗಿ ಕಲ್ತ್ಕೊಂಡ್ಬಿಟ್ಟಿದ್ದೀರಾ. 2010 ಬ್ಯಾಚ್ ಹೋದ್ರೆ ಒಂಥರ ಮಾತಾಡ್ತೀರಾ, ಸೀನಿಯರ್ಸ್ ಹೋದ್ರೆ ಒಂದ್ ಬ್ಯಾಚ್ ಮಾತಾಡ್ತೀರಾ, ಜೂನಿಯರ್ಸ್ ಹೋದ್ರೆ ಒಂಥರ ಮಾತಾಡ್ತೀರಾ, ಲೇಡೀಸ್ ಹೋದ್ರೆ ಒಂಥರ ಮಾತಾಡ್ತೀರಾ. ನಿಮ್ ತರ ಸಿಹಿಯಾಗಿ ಮಾತಾಡಿ ಎಂಪ್ಲಾಯ್ಸ್ ನ ಮರಳು ಮಾಡಿ ಏನೇ ತಿರುಗಿ ಬಿಡದ ತರ ಮಾಡಕ್ ಕಳ್ಸಕ್ ನಮಗ್ ಬರಲ್ಲ. ನಮ್ದೇನಿದ್ರು ಕೂಡ ಮ್ಯಾನೇಜ್ಮೆಂಟ್ ವಿರುದ್ಧ ಹೋರಾಟ ಮಾಡಿ ಎಲ್ಲಾ ಸವಲತ್ತುಗಳನ್ನ ತರೋಂಥ ಶಕ್ತಿ ನಮ್ಗಿದೆ. ಯಾಕಂತಂದ್ರೆ ನೀವು ಮಾತಾಡೋ ಜಾಗದಲ್ಲಿ ಮಾತಾಡ್ತಾ ಇಲ್ಲ ಸ್ನೇಹಿತರೆ. ಏನ್ ನೀವು ಮನೇಲಿ ಅಪವಾದ ವರ್ಷಿ 2 ಟರ್ಮ್ ಇಂದ ನಮಗ್ ಬೇಕು 30 ವರ್ಷದಿಂದ ನಮ್ ಜನರಲ್ ಸೆಕ್ರೆಟರಿ ಕೊಟ್ಟಿಲ್ಲ, ನಮಗ್ ಪ್ರೆಸಿಡೆಂಟ್ ಕೊಟ್ಟಿಲ್ಲ, ನಮಗ್ ಕೊಡಿ ಅಂತ ಹೇಳಿ ಎಂಪ್ಲಾಯ್ಸ್ ಮುಂದೆ ಗೋಗರ್ದು 2 ಪೋಸ್ಟ್ ತಗೊಂಡ್ರಿ. ಎಲ್ಲಾ ಪೋಸ್ಟ್ ತಗೊಂಡು ಇವತ್ತು ಏನ್ ಕೆಲಸ ಮಾಡಿದಿರ ಅಂತ ಇಡೀ ಸಮುದಾಯಕ್ಕೆ ಗೊತ್ತಾಗಿದೆ. ನೀವೇನು ಮಾತಾಡ್ತಿಲ್ಲ. ಯಾವಾಗ ಜನರ ಬಡಿ ಮೀಟಿಂಗ್ ಕರೆದು ನೀವು ಹೇಳಿದ್ರಿ ನಾವು ಮ್ಯಾನೇಜ್ಮೆಂಟ್ ವಿರುದ್ಧ ಹೋರಾಟ ನಾವು ಮಾಡಲ್ಲ, ನಾವೇನಿದ್ರು ಕೂಡ ಮಾತುಕತೆ ಮುಖಾಂತರ ತರ್ತೀವಿ ಅಂತ ಹೇಳಿದ್ರಿ. ಯಾವುದು ಕೂಡ ತರಕ್ಕಾಗಿಲ್ಲ. ಎಲ್ಲ ಮ್ಯಾನೇಜ್ಮೆಂಟ್ ಅವ್ರಿಗೆ ಏನ್ ಬೇಕು ಅದನ್ನ ಅವರೇ ತಗೊಂಡು ಹೋಗ್ತಾ ಇದಾರೆ ಹೊರತು ನೀವು ಬಾಯ್ ಬಿಡ್ಕೊಂಡು ನೋಡ್ತಾ ಇದ್ದೀರಾ, ನಮ್ಮನ್ನು ಕೂಡ ನೋಡ್ಸಕ್ ಬಿಡ್ತಾ ಇದ್ದೀರಾ. ಸೇಮ್ ಆಗಲ್ವಾ ನೀವು ನಾಯಕರೇ? ಮ್ಯಾನೇಜ್ಮೆಂಟ್ ಮುಂದೆ ಈ ತರ ಆಗ್ತಿರಲ್ಲ ನಿಮ್ಗೆ. ಇದು ಒಂದೇ ಒಂದು ಉದಾಹರಣೆ ಹೇಳ್ತೀನಿ, ಯಾಕಂತಂದ್ರೆ ನಂಬರ್ ಕೊಟ್ಟಿರೋದೇ 2 ನಿಮಿಷ. ಒಂದೇ ಒಂದು ಉದಾಹರಣೆ ಹೇಳ್ತೀನಿ. 7,150 ಜನ ಆಫೀಸರ್ಸ್ ಒಂದೇ ಒಂದು ವರ್ಷದಲ್ಲಿ 950 ಕೋಟಿ ದೋಚ್ಕೊಂಡು ಹೋಗಿದ್ದಾರೆ ಸ್ನೇಹಿತರೆ. 16,000 ಇರುವಂತ ಕಾರ್ಮಿಕರು ನಾವು ಬರೀ 58 ಕೋಟಿ ತಗೊಂಡಿದ್ವಿ ಅಷ್ಟೇ. ನಿಮ್ಗೆ ನಾಚಿಕೆ ಆಗಲ್ಲ? ಮ್ಯಾನೇಜ್ಮೆಂಟ್ ಮುಂದೆ ಅಲಿತಿರಲ್ಲ? ನಿಮ್ಗೆ ನಾಚಿಕೆ ಆಗಲ್ವಾ? ಕಾರ್ಮಿಕರೆಲ್ಲ ಬಲಿ ಕೊಟ್ಟು ಅಲಿತಿರಲ್ಲ? ನಾಚಿಕೆ ಆಗಲ್ವಾ ನಿಮ್ಗೆ? ಮಾತಾಡೋ ಜಾಗದಲ್ಲಿ ಮಾತಾಡದೆ ಎಲ್ಲಿ ಬೇಕಲ್ಲ ಏನೇನೋ ಬೇಕು ಮಾತಾಡ್ತಿರಲ್ಲ, ನಾಚಿಕೆ ಆಗಲ್ವಾ ಸ್ನೇಹಿತರೆ? ಇದೆಂತ ದುರ್ದೈವ ನಮ್ದು. 2 ವರ್ಷದಿಂದ ನಮಗೆ ಮಾತಾಡಕ್ ಬಿಟ್ಟಿಲ್ಲ ಅಂತ ಹೇಳಿ ನಮಗೆಲ್ಲೂ ಕೂಡ ಬಾಯ್ ಬಿಡಕ್ ಬಿಟ್ಟಿಲ್ಲ. ಇನ್ನೂ ಕೂಡ ನಮ್ಮೇಲೆ ಅಪೋದ ವರ್ಷಕೊಂಡು ಇನ್ನು ಈ ಚುನಾವಣೆಗೂ ಕೂಡ ಬಂದಿದ್ದಾರೆ. ಸೀನಿಯರ್ಸ್ ಹತ್ರ ಹೋಗ್ತಾರೆ, ವಜ್ರದವ್ರು ಬಂದ್ರೆ 10 ವರ್ಷಕ್ಕೆ ರಿವಿಷನ್ ಮಾಡ್ಬಿಡ್ತಾರೆ, 5 ವರ್ಷಕ್ಕೆ ಮಾಡ್ಬಿಡ್ತಾರೆ ಅಂತ ಹೇಳ್ತಾರೆ. ಜೂನಿಯರ್ಸ್ ಹತ್ರ ಹೋಗ್ತಾರೆ, ವಜ್ರದವ್ರು ಎಲೆಕ್ಟ್ ಮಾಡ್ಬಿಡಿ, ಅವ್ರೇನಾದ್ರು ಎಲೆಕ್ಟ್ ಆದ್ರೆ ಅವ್ರು 10 ವರ್ಷಕ್ಕೆ ಹೋಗ್ತಾರೆ, ನಿಮ್ಗೆ ಲಾಸ್ ಆಗುತ್ತೆ ಅಂತ. ಇದ್ಯಾವುದು ಕೂಡ ಆಗಲ್ಲ. ಯಾಕಂದ್ರೆ 2 ವೇಜ್ ರಿವಿಷನ್ ಮಾಡಿರೋ ಸಕ್ಸಸ್ಫುಲ್ ಆಗಿ ಮಾಡಿರೋಂಥ ನಮ್ಮ ರೇಣುಕಾ ಸರ್ ಇದ್ದಾರೆ, ದಿವಂಗತ ಮನೋಹರ್ ಸರ್ ಗಡಿಯಲ್ಪಟ್ಟಂತ ಎಲ್ಲಾ ಅಭ್ಯರ್ಥಿಗಳು ನಾವು ಆಯ್ಕೆ ಮಾಡಿದರೆ ಗುಂಪಿನಿಂದ. ನಿಮ್ಮ ಮಾತುಗಳನ್ನ ನಾವು ಉಳಿಸ್ತೀವಿ, ನಿಮ್ ಧ್ವನಿಯಾಗಿ ನಾವು ಮ್ಯಾನೇಜ್ಮೆಂಟ್ ಮುಂದೆ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಖಜಾಂಚಿ ಸ್ಥಾನದ ಅಭ್ಯರ್ಥಿ ನಂಜೇಶ್ ನನ್ನ ಮತ್ತೆ ನನ್ನ ತಂಡಕ್ಕೆ ಎಲ್ಲರಿಗೂ ಬಹುಮತ ಕೊಟ್ಟು ನಿಮ್ಮ ಹೇಳಿಕೆಗೆ ಸಹಕರಿಸಬೇಕು ಅಂತ ನಾನು ಕೇಳ್ಕೊತೀನಿ. ಧನ್ಯವಾದಗಳು ಸ್ನೇಹಿತರೆ.